ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಾಲಿತ್ಯ. ವೆಲ್ಕಮ್ ಟು BR ಕಿಚನ್. ಇದೇ ಶ್ರೀ ವನದುರ್ಗ ಹೋಟೆಲಲ್ಲಿ ಲಾಸ್ಟ್ ಟೈಮ್ ನಿಮಗೆ ಸ್ಪೆಷಲ್ ಚಿಕನ್ ಬಿರಿಯಾನಿ ಹೇಗಿತ್ತು ಅಂತ ತೋರಿಸ್ಕೊಟ್ಟಿದ್ವಿ. ಸೊ ಇದೇ ಹೋಟೆಲಲ್ಲಿ ಇವತ್ತು ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಇದ್ದೀನಿ. ಆ ಹೊಸ ರೆಸಿಪಿ ಏನಿದೆ ಅಂತ ನೋಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಲಾಸ್ಟ್ ಟೈಮ್ ನಮ್ಮ BR ಕಿಚನ್ಗೋಸ್ಕರ ಸ್ಪೆಷಲ್ ಚಿಕನ್ ಬಿರಿಯಾನಿನ ಮಾಡ್ಕೊಟ್ಟಿದ್ವಿ. ಸೊ ಈ ಸಲ ನಮಗೆ ಯಾವ ವೆರೈಟಿನ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಈ ಸರಿ ನಾನು ನಿಮಗಾಗಿ ಚಿಕನ್ ಚಾಪ್ಸ್ ಮಾಡೋಣ ಅಂತ ಇದ್ದೀನಿ. ಓಕೆ, ಚಿಕನ್ ಚಾಪ್ಸ್ ಮಾಡಬೇಕು ಅನ್ಕೊಂಡಿದ್ದೀರಾ. ಸೊ ಚಿಕನ್ ಚಾಪ್ಸ್ನ ರೆಡಿ ಮಾಡೋದಕ್ಕೋಸ್ಕರ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಂದಿದ್ದೀರಾ ಸರ್? ಚಿಕನ್ ಚಾಪ್ಸ್ ಮಾಡೋದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕೊಬ್ಬರಿ ತುರಿ, ಆಮೇಲೆ ಕಾಳುಮೆಣಸು, ಜೀರಿಗೆ, ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಸಬ್ಬಕ್ಕಿ ಸೊಪ್ಪು ಎಲ್ಲ ತಂದಿದ್ದೀನಿ. ರೆಡಿ ಇದೆ, ಅಷ್ಟು ರೆಡಿ ಇದೆ. ಮೊದಲೇನು ಮಾಡಬೇಕು ಸರ್? ಮೊದಲು ಆನ್ ಮಾಡಿಬಿಟ್ಟು ತವಾ ಇಟ್ಟು, ಓಕೆ, ಇದಕ್ಕೆ ಹಾಂ, ಬೆಳ್ಳುಳ್ಳಿ, ಶುಂಠಿ ಓಕೆ, ಒಂದು 2 ಸ್ಪೂನ್ ಅಷ್ಟು ಮ್ಯಾಮ್. ಸ್ವಲ್ಪ 2 ಸ್ಪೂನು ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಜೀರಿಗೆ, ಓಕೆ, ಸ್ವಲ್ಪ ಹಸಿಮೆಣಸು ಮ್ಯಾಮ್. ಖಾರ ಎಷ್ಟು ಬೇಕು ಅಷ್ಟು ಹಸಿಮೆಣಸು ಹಾಕಿ ಓಕೆ, ಸೊಪ್ಪು ಹಾಕ್ಬಿಟ್ಟು, ಹಾಂ, ಆಯಿಲ್ ಇಲ್ಲದೆ ಫ್ರೈ ಮಾಡ್ಕೋಬೇಕು. ಇಲ್ಲ ಮ್ಯಾಮ್, ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಬೇಕು. ಆಯಿಲ್ ಇಲ್ಲ ಅಂದರೆ ಎಲ್ಲ ಸ್ಮೆಲ್ ಬರುತ್ತೆ. ಓಕೆ, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮ್ಯಾಮ್. ಲಾಸ್ಟ್ ಟೈಮ್ ನಿಮಗೆ ಬಿರಿಯಾನಿ ಜಾಸ್ತಿ ಕ್ವಾಂಟಿಟಿ ಹಾಂ, ಮಾಡ್ಕೊಡ್ತೀನಿ. ಇವಾಗ ಇದು ಕಡಿಮೆ ಕ್ವಾಂಟಿಟಿ, ಇಲ್ಲಿ 1-2-3 ಜನ ತಿನ್ನೋಷ್ಟು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಎಷ್ಟು ಚಿಕನ್ ತೊಗೊಂಡಿದ್ದೀರಾ ಸರ್? ಮ್ಯಾಮ್ ಇದಕ್ಕೊಂದು 3 ಜನ ತಿನ್ನೋಷ್ಟು ಒಂದು 1/4 kg ಚಿಕನ್ ತೊಗೊಂಡು. 1/4 kg ಚಿಕನ್. ಇದು ಕಮ್ಮಿ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಮಾಡಿಬಿಟ್ಟು ಇದಕ್ಕೆ ಕೊಬ್ಬರಿ ತುರಿ ಸ್ವಲ್ಪ ಹಾಕ್ತೇನೆ ಮ್ಯಾಮ್. ಓಕೆ, ಅದು ಎಷ್ಟು ತೊಗೊಂಡಿದ್ದೀರಾ ಸರ್? ಇದು ಕೊಬ್ಬರಿ ತುರಿ ಒಂದು ಚಿಕ್ಕ ಕಪ್ಪಷ್ಟು ಮ್ಯಾಮ್. ಓಕೆ, ಚಿಕ್ಕ ಕಪ್ಪಷ್ಟಿದೆ. ಸ್ವಲ್ಪ ಅರಿಶಿನ ಪುಡಿ, ಓಕೆ, ಸ್ವಲ್ಪ ಈರುಳ್ಳಿ ಮ್ಯಾಮ್. ಎಷ್ಟು ತೊಗೊಂಡಿದ್ದೀರಾ ಆನಿಯನ್ನು? ಸ್ವಲ್ಪ 1 ಕಪ್ಪು, 1 ಕಪ್ ಅಷ್ಟು. ಚಿಕ್ಕ 1 ಕಪ್ಪಲ್ಲಿ ಓಕೆ, ಅಷ್ಟನ್ನು ನೀಟಾಗಿ ಫ್ರೈ ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಹಾಂ, ಇವಾಗ ರೆಡಿ ಆಗಿದೆ ಮ್ಯಾಮ್. ಇದು ಮಸಾಲೆ ಓಕೆ, ಮಿಕ್ಸಿಗೆ ಹಾಕಿ ಸಾಫ್ಟಾಗಿ ರುಬ್ಕೊಳ್ಬೇಕು ಓಕೆ ಸರ್. ಓಕೆ ಮ್ಯಾಮ್. ಇದನ್ನ ನಾನು ಇವಾಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಹಾಂ ಸರ್. ಇವಾಗ ಇದನ್ನ ನೈಸಾಗಿ ಓಕೆ ರುಬ್ಕೊಂಡ್ಬರ್ತೀನಿ ಸರ್. ಮ್ಯಾಮ್. ಇವಾಗ ರುಬ್ಬಿ ರೆಡಿ ಆಗಿದೆ. ಓಕೆ, ಇಷ್ಟು ಸಾಫ್ಟಾಗಿ ನೈಸಾಗಿ ರುಬ್ಕೊಳ್ಬೇಕು ಮ್ಯಾಮ್. ಓಕೆ ಸರ್. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಮ್. ಓಕೆ, ಸ್ವಲ್ಪ ಆಯಿಲು, ಹಾಂ, ಇದು ಬೆಣ್ಣೆ ಮ್ಯಾಮ್. ಓಕೆ, ಬಟರ್ ಸ್ವಲ್ಪ ಆ್ಯಡ್ ಬಟರ್ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಈರುಳ್ಳಿ. ಆನಿಯನ್. ಸೊ ಒಂದರಷ್ಟು ತೊಗೊಂಡ್ರೆ ಸಾಕ ಕ್ವಾಂಟಿಟಿ ಇದಕ್ಕೆ? ಹೌದು. 1 ಈರುಳ್ಳಿ. ಸೊ ಮೀಡಿಯಂ ಫ್ರೈ. ಇವಾಗ ಸ್ವಲ್ಪ ಚಿಕನ್ ಚಿಕನ್ ಹಾಕ್ಕೊಳ್ತಾ ಆ್ಯಡ್ ಇದ್ದೀನಿ ಮಾಡಿ. ಮ್ಯಾಮ್. ಓಕೆ, ಸೊ ಲಾಸ್ಟ್ ಟೈಮ್ ನೀವು ಹೇಳಿದಂಗೆ 1/4 kg ಚಿಕನ್ ತೊಗೊಂಡು. 1/4 kg ಚಿಕನ್ ತೊಗೊಂಡಿದ್ದೀನಿ. ಹಾಂ. ಸೊ ಲಾಸ್ಟ್ ಟೈಮ್ ಚಿಕನ್ ಬಿರಿಯಾನಿ ಸ್ಪೆಷಲ್ ಹೆಂಗಿದೆ ಸರ್ ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ? ಮ್ಯಾಮ್ ತುಂಬ ಚೆನ್ನಾಗಿದೆ. ತುಂಬ ಜನ ಕೇಳ್ತಾರೆ. BR ಕಿಚನ್ ಬಗ್ಗೆನೂ ತುಂಬ ಜನ ಕೇಳಿದ್ರು ಓ, ಮ್ಯಾಮ್. ವೆರಿ ನೈಸ್. ಇದು ಉಪ್ಪು ಹಾಕ್ತಾ ಇದ್ದೀನಿ ಮ್ಯಾಮ್. ಹಾಂ. ನಿಮಗೆ ಹೇಗೆ ಅನಿಸ್ತು ಮ್ಯಾಮ್? ನಿಮ್ಮನ್ನ ಯಾವ್ದಾದ್ರು ಕೇಳಿದ್ರೆ? ಇಲ್ಲ, ಆ್ಯಕ್ಚುಲಿ ನಮ್ಮ ಆಡಿಯನ್ಸಲ್ಲಿ ನಮಗೆ ಕಮೆಂಟ್ಸ್ ಎಲ್ಲ ಬಂದಿತ್ತು. Okay. ಮಾಡಿ ಟ್ರೈ ಮಾಡಿದ್ದಾರೆ, ತುಂಬ ಟೇಸ್ಟಿ ಅಂತ ಹೇಳಿದ್ದಾರೆ. ನಾನು ಫಾಲೋ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ ಮ್ಯಾಮ್. ಖಂಡಿತ. ತುಂಬ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು. ಯೂಶ್ವಲಿ ನಮ್ಮ ಆಡಿಯನ್ಸ್ ಎಲ್ಲ ಹೊಸ ಹೊಸ ರೆಸಿಪಿಗಳನ್ನ ತೋರಿಸಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರನೇ ಮತ್ತೆ ನಿಮ್ಮ ಲಾಸ್ಟ್ ಟೈಮ್ ಸ್ಪೆಷಲ್ ಚಿಕನ್ ಬಿರಿಯಾನಿ ನೋಡಿ ಹೊಸ ವೆರೈಟಿಗೋಸ್ಕರ ನಿಮ್ಮ ಹೋಟೆಲ್ಗೆ ಬಂದಿದ್ದೀವಿ. ಓಕೆ ಮ್ಯಾಮ್. ಸೊ ನೆಕ್ಸ್ಟ್ ಇವಾಗ ಚಿಕನ್ ಸ್ವಲ್ಪ ಬಾಯ್ಲ್ ಆಗಿದೆ. ಹಾಂ. ಇವಾಗ ಇದು ಇಟ್ಕೊಂಡಿರೋ Okay. ಮಸಾಲೆ. ಸೊ ಖಾರ ಅಷ್ಟು ಸಾಫ್ಟ್ ಆಗಿ ರುಬ್ಕೊಂಡಿರಬೇಕು. ಹೌದು. ಹಾಂ, ಮ್ಯಾಮ್. ಇದು ಸ್ವಲ್ಪ ನಮ್ಮ ಓನ್ ಗರಂ ಮಸಾಲ, ಓಕೆ. ಇದು ಸ್ವಲ್ಪ ಹಾಕ್ತಾ ಇದ್ದೀನಿ ಮ್ಯಾಮ್ So- ಟೇಸ್ಟ್ಗಾಗಿ. ಹಾಂ, ಲಾಸ್ಟ್ ಟೈಮ್ ನೀವು ಚಿಕನ್ ಬಿರಿಯಾನಿಗೆ ಏನು ನೀವಾಗೆ ರೆಡಿ ಮಾಡ್ಕೊಂಡಿರೋಂಥ ಪೌಡರ್ ಆ್ಯಡ್ ಮಾಡಿದ್ರಲ್ಲ, ಹೌದು. ಸೇಮ್ ಪೌಡರ್ನ. ಅದೇ ಥರ ಹಾಂ. ಇದು ಗರಂ ಮಸಾಲ ಬೇರೆ Okay. ಮ್ಯಾಮ್. ಸೊ ಬಿರಿಯಾನಿಗೆ ಬೇರೆ ಥರ ಮಸಾಲ ಇರುತ್ತೆ, ಚಿಕನ್ ಕುರ್ಮಾ, ಚಿಕನ್ ಕುರ್ಮಾಗಳಿಗೆ ಬೇರೆ ಬೇರೆ ಗರಂ ಮಸಾಲ ಇರುತ್ತೆ. ಓಕೆ, ಅಷ್ಟು ಬಿರಿಯಾನಿ ಅಷ್ಟು ಮಸಾಲೆ ಹಾಕಿದ್ರೆ ಇದು ಜಾಸ್ತಿ ಹೆವಿ ಇಲ್ಲ. ಮಸಾಲೆ ಅನಿಸುತ್ತೆ. ಓಕೆ, ಹಾಗಾಗಿ ಇವಾಗ ಯಾರು ಇಷ್ಟಪಡಲ್ಲ ಒಂದು ಮಸಾಲೆ ಜಾಸ್ತಿ ಇದ್ರೆ.
ಸಿಂಪಲ್ ಆಗಿರ್ಬೇಕು. ಸಿಂಪಲ್ ಮಸಾಲೆ. ಸೊ ಮಸಾಲೆಲ್ಲೇ ಚಿಕನ್ನ ನಾವು ಬೇಯಿಸ್ಕೋಬೇಕು ಹೌದು ಅಂತ ಅನ್ಸುತ್ತೆ. ಮಸಾಲೆಯಲ್ಲಿ ಚಿಕನ್ ಬಂದರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಅದು ಅಷ್ಟು ಉಪ್ಪು ಖಾರ ಇರ್ತೀರಲ್ಲ, ಓಕೆ, ರುಚಿ ಚೆನ್ನಾಗಿ ಬರುತ್ತೆ ರುಚಿ ಅಂತ ಚೆನ್ನಾಗಿ ಬರುತ್ತೆ. ಎಷ್ಟು ನಿಮಿಷ ಬೇಯಿಸ್ಬೇಕು ನಮ್ಮ ಸರ್? ಲೋ ಫ್ಲೇಮಲ್ಲಿ 5 ನಿಮಿಷ 5 ಬಾಯ್ಲ್ ನಿಮಿಷ ಆದರೆ ಬೇಕು. ಸಾಕು. ಓಕೆ ಸರ್. ಸೊ ಇದನ್ನ ನಾವು ಕ್ಲೋಸ್ ಮಾಡಿ ಬೇಯಿಸ್ಬೇಕಾ ಇಲ್ಲ ಹಿಂಗೆ ಈಗ ಎಲ್ಲ? ಬಾಯಿ ಮುಚ್ಚಿ ಕ್ಲೋಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಓಕೆ ಸರ್, ಇದನ್ನ ಕ್ಲೋಸ್ ಮಾಡಿ ಎಷ್ಟು ನಿಮಿಷ ಬಿಡಬೇಕಾಗುತ್ತೆ? ಇದನ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಾಯ್ಲ್ ಮಾಡಿದ್ರೆ ಆಯ್ತು. 5 ನಿಮಿಷ ಬಾಯ್ಲ್ ಮಾಡೋದ. ಓಕೆ. ನೀವು ಮಟನ್ ಚಾಪ್ಸು ಕೇಳಿರ್ತೀರ ಜಾಸ್ತಿ, ಹಾಂ. ಸೊ ಚಿಕನ್ ಚಾಪ್ಸು ಸೊ ಮಟನ್ ಸೇಮ್ ಅಷ್ಟೇ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ರುಚಿ ಸೇಮ್ ಮಟನ್ಗೆ ಏನು ನಾವು ಮಸಾಲೆ ಹಾಕಿ ಹೌದು, ಮಾಡ್ತೀವಿ ಅದೇ ಅದೇ ಥರ ಥರನೇ ಚಿಕನ್ same. ಮಸಾಲೆ ರೆಡಿನ. ಸೊ ಇದನ್ನು 10 ನಿಮಿಷ ಬೇಯಬೇಕು ಚೆನ್ನಾಗಿ. ಹೌದು. ಸೊ ಲಾಸ್ಟ್ ಟೈಮ್ ಚಿಕನ್ ಬಿರಿಯಾನಿ, ಈ ಸಲ ಚಿಕನ್ ಕುರ್ಮಾ. ಸೊ ನಿಮ್ಮ ಹೋಟೆಲಲ್ಲಿ ಇನ್ನೂ ಯಾವ್ಯಾವ ಥರ ವೆರೈಟೀಸ್ ಇರುತ್ತೆ ಸರ್? ನಮ್ಮ ಚಿಲ್ಲಿ ಚಿಕನ್ ಮಾಡ್ತೀವಿ, ಓಕೆ. ಚೈನೀಸ್ ಸ್ಟೈಲು, ಹಾಂ. ಚಿಕನ್ 65, ಚಿಕನ್ ಸುಕ್ಕ, ಚಿಕನ್ ಫ್ರೈ ಮಾಡ್ತೀವಿ ಕುಂದಾಪುರ ಸ್ಟೈಲಲ್ಲಿ, ತುಂಬ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿ ಬರುತ್ತೆ. ಓಕೆ. ಸೊ ಓನ್ಲಿ ಚಿಕನ್ ಅಥವಾ ಮಟನ್? ಮಟನ್ ಇದೆ, ಬೋಟಿ, ಕೈಮಾ, ಓ, ಓಕೆ. ಮಟನ್ ಐಟಮ್ಸು. ಓಕೆ. ಸೊ ಮಟನ್ನಲ್ಲಿ ಫೇಮಸ್ ಅಡುಗೆಗಳಿರುತ್ತೆ ಇಲ್ಲ ಚಿಕನಲ್ಲಿ ಜಾಸ್ತಿ ಫೇಮಸ್ ಸೇಮ್ ಅಡುಗೆ? ಅದರಲ್ಲೂ ಬೋಟಿ ಫ್ರೈ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆ, ನಿಮ್ಮ ತುಂಬ ಹೋಟೆಲಲ್ಲಿ ಬೇಡಿಕೆ ಬೋಟಿ ಇದೆ. ಫ್ರೈ. ಓಕೆ. ಸೊ ನಿಮ್ಮ ಹೋಟೆಲಲ್ಲಿ ಯಾವ್ಯಾವ ಥರ ವೆರೈಟೀಸ್ ಇರುತ್ತೆ? ಸೊ ನಮ್ಮ BR ಕಿಚನ್ಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಒಂದೊಂದೇ ವೆರೈಟೀಸ್ನ ನಮಗೆ ತಿಳಿಸ್ಕೊಡಿ ಸರ್. ಓಕೆ ಥ್ಯಾಂಕ್ ಯು. ಮ್ಯಾಮ್, ಇದು ಇವಾಗ ರೆಡಿ ಆಗಿದೆ, Okay. ಸರ್ವ್ ಮಾಡ್ಕೊಡ್ತೀನಿ. Okay, sir. ಇದು ಒಂದು ಟೇಸ್ಟ್ ನೋಡಿ ನಮ್ದು ಹೇಗಿದೆ ಅಂತ ಹೇಳಿ. ಖಂಡಿತ ಖಂಡಿತ ಹೇಳಿ. ನಮ್ಮ ಹೋಟೆಲ್ ಚಿಕನ್ ಚಾಪ್ಸ್ ರೆಡಿ ಇದೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಚಿಕನ್ ಚಾಪ್ಸ್ ರೆಡಿ ಇದೆ. ತಿಂದು ರುಚಿ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಟೇಸ್ಟ್ ಹೇಗಿದೆ ಅಂತ ತಿಂದು ಹೇಳ್ತೀನಿ ಬನ್ನಿ. ತುಂಬ ಟೇಸ್ಟಾಗಿ ಬಂದಿದೆ ಸರ್. ತುಂಬ ಸಾಫ್ಟ್ ಆಗಿದೆ ಚಿಕನ್, ಆ ಮಸಾಲ ರುಬ್ಬಿರೋದು ವೆರಿ ಟೇಸ್ಟಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಚಿಕನ್ ಬಿರಿಯಾನಿನೂ ನಾನು ಟೇಸ್ಟ್ ಮಾಡಿದ್ದೆ, ಅದನ್ನು ತುಂಬ ಚೆನ್ನಾಗಿತ್ತು. ಚಿಕನ್ ಚಾಪ್ಸು ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಚಿಕನ್ ತುಂಬ ಸಾಫ್ಟ್ ಆಗಿದೆ, ಗ್ರೀನ್ ಕಲರ್ ಮಸಾಲ, ಆಮೇಲೆ ನೀವು ರುಬ್ಬಿ ಮಾಡಿದ್ದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಚಿಕನ್ ಚಾಪ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಮನೆಯಲ್ಲಿ ನೀವೂ ಟ್ರೈ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಮನೆಯಲ್ಲಿ ಟೈಮ್ ಇಲ್ಲ ಅಂತ ಹೇಳಿದ್ರೆ, ಕೆಂಗೇರಿ ಹತ್ರ ಇರೋ ಶ್ರೀವನದುರ್ಗ ಹೋಟೆಲ್ ಗೊತ್ತಿದೆ ಅಲ್ಲ, ಸೊ ಬನ್ನಿ. ಇಲ್ಲಿ ಹಾಲಿಡೇಸ್ ಅಂತೂ ಏನಿಲ್ಲ, ಎನಿ ಟೈಮ್ ಓಪನ್ ಇರುತ್ತೆ. ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು. ನಿಮಗೂ ನಮ್ಮ BR ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನಿಮ್ಮ ಡೀಟೇಲ್ಸ್ನೆಲ್ಲ ವಾಟ್ಸಪ್ ಮಾಡಿ. ಸೊ ನಮ್ಮ BR ಕಿಚನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ನಮಸ್ಕಾರ.